ರೈಟ್ ಸುನೀಲ್ ಅಪ್ಡೇಟ್ ಇದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಬಳ್ಳಾರಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಇವತ್ತಲ್ಲ, ನಾಳೆ ಬೆಳಗ್ಗೆ 6 ಗಂಟೆಗೆ. ಇವತ್ತು ಡಿ ಗ್ಯಾಂಗ್ ಶಿಫ್ಟ್ ಬಹುತೇಕ ಡೌಟ್. ಇವತ್ತು ಕೋರ್ಟ್ ಮುಂದೆ ಹಾಜರಾಗಿತ್ತು ಇಡಿಯ ಈ ಕೊಲೆ ಆರೋಪಿಗಳ ಗುಂಪು. ಇದರ ಪ್ರಕ್ರಿಯೆಗಳು ಇನ್ನೂ ಕೂಡ ಬಾಕಿ ಇದೆ. ಹೀಗಾಗಿ ಇವತ್ತು ಶಿಫ್ಟಿಂಗ್ ಪ್ರಕ್ರಿಯೆಗಳಿರೋದಿಲ್ಲ. ನಾಳೆ ಬೆಳಗ್ಗೆ 6 ಗಂಟೆ ನಂತರದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ 24ನೇ ಎಸಿಎಂಎಂ ಕೋರ್ಟ್ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ. ನೇರವಾಗಿ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ಈ ಶಿಫ್ಟಿಂಗ್ ಪ್ರಾಸೆಸ್ಗೆ ಈ ಪ್ರಕರಣದ ಕೆಲ ಆರೋಪಿಗಳೇ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದ್ರಿಂದ ಅದರ ಪ್ರೊಸೀಡಿಂಗ್ ಕೂಡ ನಡೀತಾ ಇದೆ. ಇದೆಲ್ಲ ಕೋರ್ಟ್ನ ಪ್ರಕ್ರಿಯೆಗಳು ವಿಳಂಬವಾಗ್ತಾ ಇರುವ ಹಿನ್ನೆಲೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಇವತ್ತಲ್ಲ, ಬದಲಿಗೆ ನಾಳೆ ಶಿಫ್ಟ್ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಪರಪ್ಪನ ಅಗ್ರಹಾರ ಕಾರಾಗೃಹದ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ನಿನ್ನೆ ಅಂತಿತ್ತು, ಇವತ್ತಾಗಬಹುದು ಅಂತಿತ್ತು, ಇದೀಗ ನಾಳೆ ಶಿಫ್ಟಿಂಗ್ ಅಂತ ಹೇಳಲಾಗ್ತಾ ಇದೆ. ಕೇವಲ ಕೋರ್ಟ್ನ ಕೆಲಸಗಳು ವಿಳಂಬ ಆಗ್ತಿರೋದು ಮಾತ್ರ ಕಾರಣನಾ? ಸ್ಮಿತಾ, ಬಹುತೇಕ ದರ್ಶನ್ ಇವತ್ತು ಸಂಜೆ ರಿಲೀಸ್ ಇಲ್ಲಿಂದ ಬೇರೆ ಜೈಲಿಗೆ ಶಿಫ್ಟ್ ಅಂದರೆ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅನ್ನೋದು ನಿನ್ನೆ ಅಧಿಕಾರಿಗಳು ಒಂದಷ್ಟು ಪ್ರಕ್ರಿಯೆಗಳನ್ನು ಸಿದ್ಧ ಮಾಡ್ಕೊಳ್ಳೋಕ್ಕೆ ಮುಂದಾಗಿದ್ರು. ಆದರೆ ಈಗ ಕೊನೆಯ ಹಂತದಲ್ಲಿ ಇನ್ನೂ ಕೂಡ ಕೋರ್ಟ್ನಲ್ಲಿ ವಾದ ಮತ್ತು ಪ್ರತಿವಾದ ಇನ್ನೂ ಕೂಡ ಮುಂದುವರೆದಿದ್ದು ಏನು ಈಗಾಗಲೇ ಆ ಒಂದು ಈಗ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ಆರೋಪಿಗಳು ಹಾಜರಿದ್ದಾರೆ, ಅಂದರೆ ಆರೋಪಿಗಳೆಲ್ಲರೂ ಕೂಡ ಹಾಜರಿರುವ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಈ ಒಂದು ಪ್ರಕ್ರಿಯೆ ಜೊತೆಗೆ ಜೈಲಿನಲ್ಲಿ ಇದು ವಿಳಂಬ ಆದರೆ ಸಾಕಷ್ಟು ಲೇಟ್ ಆಗಿ ಇಲ್ಲಿಂದ ಕರ್ಕೊಂಡು ಹೋದರೆ ರಸ್ತೆ ಮಾರ್ಗವಾಗಿ ಒಂದಷ್ಟು ತೊಂದರೆಗಳಾಗಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಇನ್ನೂ ಕೂಡ ಜೈಲಧಿಕಾರಿಗಳು ಇವತ್ತು ಶಿಫ್ಟ್ ಮಾಡೋದನ್ನ ಕೈ ಬಿಡುವ ಸಾಧ್ಯತೆಗಳು ಬಹುತೇಕ ದಟ್ಟವಾಗಿರುವಂಥದ್ದು. ನಾಳೆ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಇಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋದು ಜೈಲು ಮೂಲಗಳ ಮಾಹಿತಿಯಿಂದ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಜೈಲಿನಲ್ಲಿ ಏನು ಒಳಗಡೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳೆಲ್ಲರೂ ಕೂಡ ಜೈಲಿನಲ್ಲಿದ್ದು ಏನು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಏನು ಕೋರ್ಟ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಏನು ಅವ್ರು ನಿನ್ನೆಯೂ ಕೂಡ ಒಂದಷ್ಟು ಮಾಹಿತಿ ಗೊತ್ತಾಗಿ ಕೆಲವೊಂದು ಸಿದ್ಧತೆಗಳನ್ನು ಜೈಲಿನ ಅಧಿಕಾರಿಗಳು ಮಾಡ್ಕೊಂಡಿದ್ರು ಸಹ ಇಲ್ಲೊಂದು ಕಳಿಸುವ ಸಂದರ್ಭದಲ್ಲಿ ಒಂದಷ್ಟು ಅಡೆತಡೆಗಳು ಯಾವುದು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಭದ್ರತೆಯ ವಿಚಾರವಾಗಿ ಒಂದಷ್ಟು ಕ್ರಮಗಳಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಕೋರ್ಟ್ನಿಂದ ಎಲ್ಲ ಪ್ರಕ್ರಿಯೆಗಳು ಮುಗಿದ ಅಂದರೆ ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಬಳಿಕ ಅವರೆಲ್ಲರೂ ಬಂದ ನಂತರ ತರಾತುರಿಯಲ್ಲಿ ಕಳಿಸುವ ಬದಲು ನಾಳೆ ಬೆಳಿಗ್ಗೆ ಇಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ಧನ್ಯವಾದ ನವೀನ್ ಮಾಹಿತಿಗಾಗಿ. ಈಗ ನಾವು ಹೇಳೋ ಸುದ್ದಿ, ನಾವು ತೋರಿಸೋ ದೃಶ್ಯಗಳನ್ನ ಬಳ್ಳಾರಿಯಲ್ಲಿರ್ತಕ್ಕಂಥ ಪೋಷಕರು ನೋಡ್ಲೇಬೇಕು. ರೈಟ್ ಸುನೀಲ್ ಅಪ್ಡೇಟ್ ಇದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಬಳ್ಳಾರಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಇವತ್ತಲ್ಲ, ನಾಳೆ ಬೆಳಗ್ಗೆ 6 ಗಂಟೆಗೆ. ಇವತ್ತು ಡಿ ಗ್ಯಾಂಗ್ ಶಿಫ್ಟ್ ಬಹುತೇಕ ಡೌಟ್. ಇವತ್ತು ಕೋರ್ಟ್ ಮುಂದೆ ಹಾಜರಾಗಿತ್ತು ಇಡಿಯ ಈ ಕೊಲೆ ಆರೋಪಿಗಳ ಗುಂಪು. ಇದರ ಪ್ರಕ್ರಿಯೆಗಳು ಇನ್ನೂ ಕೂಡ ಬಾಕಿ ಇದೆ. ಹೀಗಾಗಿ ಇವತ್ತು ಶಿಫ್ಟಿಂಗ್ ಪ್ರಕ್ರಿಯೆಗಳಿರೋದಿಲ್ಲ. ನಾಳೆ ಬೆಳಗ್ಗೆ 6 ಗಂಟೆ ನಂತರದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ 24ನೇ ಎಸಿಎಂಎಂ ಕೋರ್ಟ್ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ. ನೇರವಾಗಿ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ಈ ಶಿಫ್ಟಿಂಗ್ ಪ್ರಾಸೆಸ್ಗೆ ಈ ಪ್ರಕರಣದ ಕೆಲ ಆರೋಪಿಗಳೇ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದ್ರಿಂದ ಅದರ ಪ್ರೊಸೀಡಿಂಗ್ ಕೂಡ ನಡೀತಾ ಇದೆ. ಇದೆಲ್ಲ ಕೋರ್ಟ್ನ ಪ್ರಕ್ರಿಯೆಗಳು ವಿಳಂಬವಾಗ್ತಾ ಇರುವ ಹಿನ್ನೆಲೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಇವತ್ತಲ್ಲ, ಬದಲಿಗೆ ನಾಳೆ ಶಿಫ್ಟ್ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಪರಪ್ಪನ ಅಗ್ರಹಾರ ಕಾರಾಗೃಹದ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ನಿನ್ನೆ ಅಂತಿತ್ತು, ಇವತ್ತಾಗಬಹುದು ಅಂತಿತ್ತು, ಇದೀಗ ನಾಳೆ ಶಿಫ್ಟಿಂಗ್ ಅಂತ ಹೇಳಲಾಗ್ತಾ ಇದೆ. ಕೇವಲ ಕೋರ್ಟ್ನ ಕೆಲಸಗಳು ವಿಳಂಬ ಆಗ್ತಿರೋದು ಮಾತ್ರ ಕಾರಣನಾ?
ಸ್ಮಿತಾ, ಬಹುತೇಕ ದರ್ಶನ್ ಇವತ್ತು ಸಂಜೆ ರಿಲೀಸ್ ಇಲ್ಲಿಂದ ಬೇರೆ ಜೈಲಿಗೆ ಶಿಫ್ಟ್ ಅಂದ್ರೆ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅನ್ನೋದು ನಿನ್ನೆ ಅಧಿಕಾರಿಗಳು ಒಂದಷ್ಟು ಪ್ರಕ್ರಿಯೆಗಳನ್ನು ಸಿದ್ಧ ಮಾಡ್ಕೊಳ್ಳೋಕೆ ಮುಂದಾಗಿದ್ರು. ಆದರೆ ಈಗ ಕೊನೆಯ ಹಂತದಲ್ಲಿ ಇನ್ನೂ ಕೂಡ ಕೋರ್ಟ್ನಲ್ಲಿ ವಾದ ಮತ್ತು ಪ್ರತಿವಾದ ಇನ್ನೂ ಕೂಡ ಮುಂದುವರೆದಿದ್ದು ಏನು ಈಗಾಗಲೇ ಆ ಒಂದು ಈಗ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ಈ ಆರೋಪಿಗಳು ಹಾಜರಿದ್ದಾರೆ ಅಂದ್ರೆ ಆರೋಪಿಗಳೆಲ್ಲರೂ ಕೂಡ ಹಾಜರಿರುವ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಈ ಒಂದು ಪ್ರಕ್ರಿಯೆ ಜೊತೆಗೆ ಜೈಲಿನಲ್ಲಿ ಇದು ವಿಳಂಬ ಆದರೆ ಸಾಕಷ್ಟು ಲೇಟ್ ಆಗಿ ಇಲ್ಲಿಂದ ಕರ್ಕೊಂಡು ಹೋದ್ರೆ ರಸ್ತೆ ಮಾರ್ಗವಾಗಿ ಒಂದಷ್ಟು ತೊಂದರೆಗಳಾಗಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಇನ್ನೂ ಕೂಡ ಜೈಲಧಿಕಾರಿಗಳು ಇವತ್ತು ಶಿಫ್ಟ್ ಮಾಡೋದನ್ನ ಕೈ ಬಿಡುವ ಸಾಧ್ಯತೆಗಳು ಬಹುತೇಕ ದಟ್ಟವಾಗಿರುವಂಥದ್ದು. ನಾಳೆ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಇಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋದು ಜೈಲು ಮೂಲಗಳ ಮಾಹಿತಿಯಿಂದ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಜೈಲಿನಲ್ಲಿ ಏನು ಒಳಗಡೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳೆಲ್ಲರೂ ಕೂಡ ಜೈಲಿನಲ್ಲಿದ್ದು ಏನು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಏನು ಕೋರ್ಟ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಏನು ಅವ್ರು ನಿನ್ನೆಯೂ ಕೂಡ ಒಂದಷ್ಟು ಮಾಹಿತಿ ಗೊತ್ತಾಗಿ ಕೆಲವೊಂದು ಸಿದ್ಧತೆಗಳನ್ನ ಜೈಲಿನ ಅಧಿಕಾರಿಗಳು ಮಾಡ್ಕೊಂಡಿದ್ರು ಸಹ ಇಲ್ಲೊಂದು ಕಳಿಸುವ ಸಂದರ್ಭದಲ್ಲಿ ಒಂದಷ್ಟು ಅಡೆತಡೆಗಳು ಯಾವುದು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಭದ್ರತೆಯ ವಿಚಾರವಾಗಿ ಒಂದಷ್ಟು ಕ್ರಮಗಳಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಕೋರ್ಟ್ನಿಂದ ಎಲ್ಲ ಪ್ರಕ್ರಿಯೆಗಳು ಮುಗಿದ ಅಂದ್ರೆ ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಬಳಿಕ ಅವರೆಲ್ಲರೂ ಬಂದ ನಂತರ ತರಾತುರಿಯಲ್ಲಿ ಕಳಿಸುವ ಬದಲು ನಾಳೆ ಬೆಳಿಗ್ಗೆ ಇಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ಧನ್ಯವಾದ ನವೀನ್ ಮಾಹಿತಿಗಾಗಿ. ಈಗ ನಾವು ಹೇಳೋ ಸುದ್ದಿ, ನಾವು ತೋರಿಸೋ ದೃಶ್ಯಗಳನ್ನ ಬಳ್ಳಾರಿಯಲ್ಲಿರ್ತಕ್ಕಂಥ ಪೋಷಕರು ನೋಡ್ಲೇಬೇಕು. ರೈಟ್ ಸುನೀಲ್, ಅಪ್ಡೇಟ್ ಇದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಬಳ್ಳಾರಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಇವತ್ತಲ್ಲ, ನಾಳೆ ಬೆಳಗ್ಗೆ 6 ಗಂಟೆಗೆ. ಇವತ್ತು ಡಿ ಗ್ಯಾಂಗ್ ಶಿಫ್ಟ್ ಬಹುತೇಕ ಡೌಟ್. ಇವತ್ತು ಕೋರ್ಟ್ ಮುಂದೆ ಹಾಜರಾಗಿತ್ತು ಇಡಿಯ ಈ ಕೊಲೆ ಆರೋಪಿಗಳ ಗುಂಪು. ಇದರ ಪ್ರಕ್ರಿಯೆಗಳು ಇನ್ನೂ ಕೂಡ ಬಾಕಿ ಇದೆ. ಹೀಗಾಗಿ ಇವತ್ತು ಶಿಫ್ಟಿಂಗ್ ಪ್ರಕ್ರಿಯೆಗಳಿರೋದಿಲ್ಲ. ನಾಳೆ ಬೆಳಗ್ಗೆ 6 ಗಂಟೆ ನಂತರದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ 24ನೇ ACMM ಕೋರ್ಟ್ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ. ನೇರವಾಗಿ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ಈ ಶಿಫ್ಟಿಂಗ್ ಪ್ರಾಸೆಸ್ಗೆ ಈ ಪ್ರಕರಣದ ಕೆಲ ಆರೋಪಿಗಳೇ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದ್ರಿಂದ ಅದರ ಪ್ರೊಸೀಡಿಂಗ್ ಕೂಡ ನಡೀತಾ ಇದೆ. ಇದೆಲ್ಲ ಕೋರ್ಟ್ನ ಪ್ರಕ್ರಿಯೆಗಳು ವಿಳಂಬವಾಗ್ತಾ ಇರುವ ಹಿನ್ನೆಲೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಇವತ್ತಲ್ಲ, ಬದಲಿಗೆ ನಾಳೆ ಶಿಫ್ಟ್ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಪರಪ್ಪನ ಅಗ್ರಹಾರ ಕಾರಾಗೃಹದ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ನಿನ್ನೆ ಅಂತಿತ್ತು, ಇವತ್ತಾಗಬಹುದು ಅಂತಿತ್ತು, ಇದೀಗ ನಾಳೆ ಶಿಫ್ಟಿಂಗ್ ಅಂತ ಹೇಳಲಾಗ್ತಾ ಇದೆ. ಕೇವಲ ಕೋರ್ಟ್ನ ಕೆಲಸಗಳು ವಿಳಂಬ ಆಗ್ತಿರೋದು ಮಾತ್ರ ಕಾರಣನಾ? ಸ್ಮಿತಾ, ಬಹುತೇಕ ದರ್ಶನ್ ಇವತ್ತು ಸಂಜೆ ರಿಲೀಸ್ ಇಲ್ಲಿಂದ ಬೇರೆ ಜೈಲಿಗೆ ಶಿಫ್ಟ್ ಅಂದ್ರೆ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅನ್ನೋದು ನಿನ್ನೆ ಅಧಿಕಾರಿಗಳು ಒಂದಷ್ಟು ಪ್ರಕ್ರಿಯೆಗಳನ್ನು ಸಿದ್ಧ ಮಾಡ್ಕೊಳ್ಳೋಕೆ ಮುಂದಾಗಿದ್ರು. ಆದರೆ ಈಗ ಕೊನೆಯ ಹಂತದಲ್ಲಿ ಇನ್ನೂ ಕೂಡ ಕೋರ್ಟ್ನಲ್ಲಿ ವಾದ ಮತ್ತು ಪ್ರತಿವಾದ ಇನ್ನೂ ಕೂಡ ಮುಂದುವರೆದಿದ್ದು ಏನು ಈಗಾಗಲೇ ಆ ಒಂದು ಈಗ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ಈ ಆರೋಪಿಗಳು ಹಾಜರಿದ್ದಾರೆ ಅಂದ್ರೆ ಆರೋಪಿಗಳೆಲ್ಲರೂ ಕೂಡ ಹಾಜರಿರುವ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಈ ಒಂದು ಪ್ರಕ್ರಿಯೆ ಜೊತೆಗೆ ಜೈಲಿನಲ್ಲಿ ಇದು ವಿಳಂಬ ಆದರೆ ಸಾಕಷ್ಟು ಲೇಟ್ ಆಗಿ ಇಲ್ಲಿಂದ ಕರ್ಕೊಂಡು ಹೋದ್ರೆ ರಸ್ತೆ ಮಾರ್ಗವಾಗಿ ಒಂದಷ್ಟು ತೊಂದರೆಗಳಾಗಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಇನ್ನೂ ಕೂಡ ಜೈಲಧಿಕಾರಿಗಳು ಇವತ್ತು ಶಿಫ್ಟ್ ಮಾಡೋದನ್ನ ಕೈ ಬಿಡುವ ಸಾಧ್ಯತೆಗಳು ಬಹುತೇಕ ದಟ್ಟವಾಗಿರುವಂಥದ್ದು. ನಾಳೆ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಇಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋದು ಜೈಲು ಮೂಲಗಳ ಮಾಹಿತಿಯಿಂದ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಜೈಲಿನಲ್ಲಿ ಏನು ಒಳಗಡೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳೆಲ್ಲರೂ ಕೂಡ ಜೈಲಿನಲ್ಲಿದ್ದು ಏನು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಏನು ಕೋರ್ಟ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಏನು ಅವ್ರು ನಿನ್ನೆಯೂ ಕೂಡ ಒಂದಷ್ಟು ಮಾಹಿತಿ ಗೊತ್ತಾಗಿ ಕೆಲವೊಂದು ಸಿದ್ಧತೆಗಳನ್ನ ಜೈಲಿನ ಅಧಿಕಾರಿಗಳು ಮಾಡ್ಕೊಂಡಿದ್ರು ಸಹ ಇಲ್ಲೊಂದು ಕಳಿಸುವ ಸಂದರ್ಭದಲ್ಲಿ ಒಂದಷ್ಟು ಅಡೆತಡೆಗಳು ಯಾವುದು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಭದ್ರತೆಯ ವಿಚಾರವಾಗಿ ಒಂದಷ್ಟು ಕ್ರಮಗಳಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಕೋರ್ಟ್ನಿಂದ ಎಲ್ಲ ಪ್ರಕ್ರಿಯೆಗಳು ಮುಗಿದ ಅಂದ್ರೆ ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಬಳಿಕ ಅವರೆಲ್ಲರೂ ಬಂದ ನಂತರ ತರಾತುರಿಯಲ್ಲಿ ಕಳಿಸುವ ಬದಲು ನಾಳೆ ಬೆಳಿಗ್ಗೆ ಇಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ಧನ್ಯವಾದ ನವೀನ್ ಮಾಹಿತಿಗಾಗಿ.
ಈಗ ನಾವು ಹೇಳೋ ಸುದ್ದಿ, ನಾವು ತೋರಿಸೋ ದೃಶ್ಯಗಳನ್ನ ಬಳ್ಳಾರಿಯಲ್ಲಿರ್ತಕ್ಕಂಥ ಪೋಷಕರು ನೋಡ್ಲೇಬೇಕು. ರೈಟ್ ಸುನೀಲ್, ಅಪ್ಡೇಟ್ ಇದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಬಳ್ಳಾರಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಇವತ್ತಲ್ಲ, ನಾಳೆ ಬೆಳಗ್ಗೆ 6 ಗಂಟೆಗೆ. ಇವತ್ತು ಡಿ ಗ್ಯಾಂಗ್ ಶಿಫ್ಟ್ ಬಹುತೇಕ ಡೌಟ್. ಇವತ್ತು ಕೋರ್ಟ್ ಮುಂದೆ ಹಾಜರಾಗಿತ್ತು ಇಡಿಯ ಈ ಕೊಲೆ ಆರೋಪಿಗಳ ಗುಂಪು. ಇದರ ಪ್ರಕ್ರಿಯೆಗಳು ಇನ್ನೂ ಕೂಡ ಬಾಕಿ ಇದೆ. ಹೀಗಾಗಿ ಇವತ್ತು ಶಿಫ್ಟಿಂಗ್ ಪ್ರಕ್ರಿಯೆಗಳಿರೋದಿಲ್ಲ. ನಾಳೆ ಬೆಳಗ್ಗೆ 6 ಗಂಟೆ ನಂತರದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ 24ನೇ ಎಸಿಎಂಎಂ ಕೋರ್ಟ್ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ. ನೇರವಾಗಿ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ಈ ಶಿಫ್ಟಿಂಗ್ ಪ್ರಾಸೆಸ್ಗೆ ಈ ಪ್ರಕರಣದ ಕೆಲ ಆರೋಪಿಗಳೇ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದ್ರಿಂದ ಅದರ ಪ್ರೊಸೀಡಿಂಗ್ ಕೂಡ ನಡೀತಾ ಇದೆ. ಇದೆಲ್ಲ ಕೋರ್ಟ್ನ ಪ್ರಕ್ರಿಯೆಗಳು ವಿಳಂಬವಾಗ್ತಾ ಇರುವ ಹಿನ್ನೆಲೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಇವತ್ತಲ್ಲ, ಬದಲಿಗೆ ನಾಳೆ ಶಿಫ್ಟ್ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಪರಪ್ಪನ ಅಗ್ರಹಾರ ಕಾರಾಗೃಹದ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ನಿನ್ನೆ ಅಂತಿತ್ತು, ಇವತ್ತಾಗಬಹುದು ಅಂತಿತ್ತು, ಇದೀಗ ನಾಳೆ ಶಿಫ್ಟಿಂಗ್ ಅಂತ ಹೇಳಲಾಗ್ತಾ ಇದೆ. ಕೇವಲ ಕೋರ್ಟ್ನ ಕೆಲಸಗಳು ವಿಳಂಬ ಆಗ್ತಿರೋದು ಮಾತ್ರ ಕಾರಣನಾ? ಸ್ಮಿತಾ, ಬಹುತೇಕ ದರ್ಶನ್ ಇವತ್ತು ಸಂಜೆ ರಿಲೀಸ್ ಇಲ್ಲಿಂದ ಬೇರೆ ಜೈಲಿಗೆ ಶಿಫ್ಟ್ ಅಂದರೆ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅನ್ನೋದು ನಿನ್ನೆ ಅಧಿಕಾರಿಗಳು ಒಂದಷ್ಟು ಪ್ರಕ್ರಿಯೆಗಳನ್ನು ಸಿದ್ಧ ಮಾಡ್ಕೊಳ್ಳೋಕ್ಕೆ ಮುಂದಾಗಿದ್ರು. ಆದರೆ ಈಗ ಕೊನೆಯ ಹಂತದಲ್ಲಿ ಇನ್ನೂ ಕೂಡ ಕೋರ್ಟ್ನಲ್ಲಿ ವಾದ ಮತ್ತು ಪ್ರತಿವಾದ ಇನ್ನೂ ಕೂಡ ಮುಂದುವರೆದಿದ್ದು, ಏನು ಈಗಾಗಲೇ ಆ ಒಂದು ಈಗ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ಆರೋಪಿಗಳು ಹಾಜರಿದ್ದಾರೆ, ಅಂದರೆ ಆರೋಪಿಗಳೆಲ್ಲರೂ ಕೂಡ ಹಾಜರಿರುವ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಈ ಒಂದು ಪ್ರಕ್ರಿಯೆ ಜೊತೆಗೆ ಜೈಲಿನಲ್ಲಿ ಇದು ವಿಳಂಬ ಆದರೆ ಸಾಕಷ್ಟು ಲೇಟ್ ಆಗಿ ಇಲ್ಲಿಂದ ಕರ್ಕೊಂಡು ಹೋದ್ರೆ ರಸ್ತೆ ಮಾರ್ಗವಾಗಿ ಒಂದಷ್ಟು ತೊಂದರೆಗಳಾಗಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಇನ್ನೂ ಕೂಡ ಜೈಲಧಿಕಾರಿಗಳು ಇವತ್ತು ಶಿಫ್ಟ್ ಮಾಡೋದನ್ನ ಕೈ ಬಿಡುವ ಸಾಧ್ಯತೆಗಳು ಬಹುತೇಕ ದಟ್ಟವಾಗಿರುವಂಥದ್ದು. ನಾಳೆ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಇಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋದು ಜೈಲು ಮೂಲಗಳ ಮಾಹಿತಿಯಿಂದ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಜೈಲಿನಲ್ಲಿ ಏನು ಒಳಗಡೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳೆಲ್ಲರೂ ಕೂಡ ಜೈಲಿನಲ್ಲಿದ್ದು ಏನು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಏನು ಕೋರ್ಟ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಏನು ಅವ್ರು ನಿನ್ನೆಯೂ ಕೂಡ ಒಂದಷ್ಟು ಮಾಹಿತಿ ಗೊತ್ತಾಗಿ ಕೆಲವೊಂದು ಸಿದ್ಧತೆಗಳನ್ನ ಜೈಲಿನ ಅಧಿಕಾರಿಗಳು ಮಾಡ್ಕೊಂಡಿದ್ರು ಸಹ ಇಲ್ಲೊಂದು ಕಳಿಸುವ ಸಂದರ್ಭದಲ್ಲಿ ಒಂದಷ್ಟು ಅಡೆತಡೆಗಳು ಯಾವುದು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಭದ್ರತೆಯ ವಿಚಾರವಾಗಿ ಒಂದಷ್ಟು ಕ್ರಮಗಳಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಕೋರ್ಟ್ನಿಂದ ಎಲ್ಲ ಪ್ರಕ್ರಿಯೆಗಳು ಮುಗಿದ ಅಂದ್ರೆ ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಬಳಿಕ ಅವರೆಲ್ಲರೂ ಬಂದ ನಂತರ ತರಾತುರಿಯಲ್ಲಿ ಕಳಿಸುವ ಬದಲು ನಾಳೆ ಬೆಳಿಗ್ಗೆ ಇಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ಧನ್ಯವಾದ ನವೀನ್ ಮಾಹಿತಿಗಾಗಿ. ಈಗ ನಾವು ಹೇಳೋ ಸುದ್ದಿ, ನಾವು ತೋರಿಸೋ ದೃಶ್ಯಗಳನ್ನ ಬಳ್ಳಾರಿಯಲ್ಲಿರ್ತಕ್ಕಂಥ ಪೋಷಕರು